ಸೊ ಲುಕ್ ಎಟ್ ಮೀ ಜಂಪ್. ನಾನು ಹ್ಯಾಪಿಗಿನ ನಮ್ಮ ವ್ಯೂವರ್ಸ್ ಅಂತೂ ಫುಲ್ ಖುಷಿ. ಇದು ಆ್ಯಕ್ಚುಲಿ ಬೈಕ್ ತೊಗೊಬೇಕಾದ್ರೆ ದೊಡ್ಡ ಜಗಳನೇ ಆಯಿತು ನಮ್ಮ ಮನೆಯಲ್ಲಿ ಅಲ್ಲ ಬೇಬಿ. ನೋಡಪ್ಪ ಅದು ಟೈಮೆಕ್ಸು, ಇದು ಟೈಟನ್ನು, ಇದು ಯಾವುದಪ್ಪ ಇದು ಫಾರ್ ದಿ ಬ್ರೇಕ್ಫಾಸ್ಟ್. ಅದ್ದಿಗೂ ಇದೇನೆ, ಅದ್ದಿನೇ ಪಾಪ ಕೇಳಿದ್ ಮಾಡು 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 ಅಂತ, ಅದಕ್ಕೆ ಮಾಡಿದ್ದೆ ಇವತ್ತು. ನೆನ್ನೆನೆ ಕೇಳ್ದ ಕಣೋ, ನೀನು ಯಾಕೆ ಮಾಡಿಲ್ಲ, ನೆನ್ನೆ ಮಾಡ್ತೀನಿ ಅಂದಲ್ಲ, ನೀನು ಮನೇಲಿ ಇರಲಿಲ್ಲ ಮಾಡಬೇಡ ಅಂದಲ್ಲ. ಸೊ ಕೇಳ್ತಾನೆ ಇದ್ದ ಅವ್ನು ಯಾಕೆ ಮಾಡಿಲ್ಲ ಅಂತ. ಚೆನ್ನಾಗಿದೆ ತಾನೆ? ಸೊ ಗೈಸ್ ನೋಡಿ, ನಾನು ಹೊಸ ಸೋಫಾ ಕವರ್ ಹಾಕಿದ್ದೀನಿ. ಹೆಂಗೆ ಕಾಣ್ತಿದೆ ನೋಡ್ಬಿಟ್ಟು ಹೇಳಿ. ನಂಗೆ ಓಕೆ ಅನಿಸ್ತಾ ಇದೆ. ಇಷ್ಟು ಪೀಸ್ ಬಂತು ಆ್ಯಂಡ್ ಒಂದು ಮಿಕ್ಕಿದೆ, ಸಿಂಗಲ್ ಒನ್. ಸೊ ಇದೆಲ್ಲ ಹಾಕ್ಬೇಕಂತ ಗೊತ್ತಾಗಿಲ್ಲ ನನಗೆ, ರೀಸನ್ ಹಂಗೆ ಬಿಟ್ಟಿದ್ದೀನಿ. ಓಕೆ ಅನಿಸ್ತಾ ಇದೆ, ನಾಟ್ ಬ್ಯಾಡ್. ಹಳೇದಿದ್ದು ಅಲ್ಲಿದೆ ನೋಡಿ, ಅದು ಹಳೇದು. ಸೊ ನಾನು ಹೊಸ ತರಿಸಿದ್ದೆ. ನೋಡೋಣ, ಡಿ ವಿ ಅಪ್ರೂವ್ ಮಾಡಿದ್ರೆ ಇದೇ ಇಟ್ಕೊಳ್ಳೋದು, ಇಲ್ಲಾಂದರೆ ರಿಟರ್ನ್ ಮಾಡ್ಬಿಡೋಣ ಅನ್ಕೊತಾ ಇದ್ದೀನಿ. ಹಿಂಗೆ ವೆರಿ ಗುಡ್. ನೋಡ್ದಾ ನೋಡು, ಇವಾಗ ಕಮ್ಮಿ ಆಗ್ತಾಯ್ತೆ ತಾನೇ? ಇನ್ನೂ ಜಾಸ್ತಿ ಆಗ್ತಿತ್ತು. ಅಲ್ಲಪ್ಪ, ನೀವು ಫ್ರೀಯೇ ಬಿಡು, ಇನ್ನು ಹಿಂಗೆ ಇಟ್ಕೊಬಾರ್ದು, ಫ್ರೀಯೇ ಬಿಡಬೇಕು. ಹಿಂಗೆ ವೆರಿ ಗುಡ್. ಹಂಗೆ ಹಂಗೆ ಇಲ್ಲಿ ಅಲ್ಲ ನೋವುದು. ಅಲ್ಲೇ ಬಾಗೈತೆ ನೋಡಿ. ಊತ ಬಂದೈತಾ? ಇಲ್ಲ ಅಲ್ಲ, ಬಟ್ ಈಗ ಮೂಳೆಕ ಏಟು ಬಿದ್ದರೆ ಊತ ಬಂದ್ಬಿಡ್ತದೆ. ಮೂಳೆಗೆ ಏಟು ಬಿದ್ದಿಲ್ಲ ಅದು ಮೇಲೆ. ಓಕೆ ಬಿಡ. ಇಲ್ಲಿ ನೋಡು, ಇಲ್ಲಿ ನೋಡಿ, ಇಲ್ಲಿ ಊತ ಇಲ್ಲಿ ಬಂದೈತೆ ನೋಡು. ಊತ ಬಂದಿದ್ರೆ ಗೊತ್ತಾಗ್ಬಿಡೋದು. ಕಾಲು ಈ ಗಿಣವು ಇದು ಸ್ವಲ್ಪ ಅದೇ ಇರೋದು. ಇಲ್ಲ ಇವಾಗ ಗೊತ್ತಿಲ್ಲ ರೆಡಿ. ಇವ್ ನಮ್ಮ ಮಮ್ಮಿ ಮನೆಯಿಂದ ಇವಾಗ ಬಂದ. ಕೆಳಗಡೆ ವಾಕಿಂಗ್ ಮಾಡೋಷ್ಟರಲ್ಲಿ ಅಳ್ಕೊಂಡ್ಬಿಡ್ತಾವನೆ. ನಾವು ಏನೋ ಆಗೋಯ್ತು ಅಂದ್ಕೊಂಡ್ರೆ ಏನಂದೆ ಅದ್ದಿ ಬಂದ್ಬಿಟ್ಟು ಕೆಳಗಡೆ. ಏನೋ ಇವಾಗ ನೈಟಲ್ಲಿ ಹೋಗ್ತಿದೀವಿ 10 ಗಂಟೆ ರಾತ್ರಿನಲ್ಲಿ. ಏನೋ ಅದ್ದಿ ನಿಂದು ಏನೋ ಅಡ್ಡ ಹಾಕ್ಬಿಟ್ಟೇನೋ ಮೆರವಣಿಗೆ ಬರೇ ಮಾಡ್ತಾವ್ರಂತೆ. ಏಯ್ ಮಗನೇ, ಕಾಲೋನಿ ಮೇಲೆ ಹೋಗ್ಬಿಡೋಣ ಬೆಸ್ಟು. ಕಡೆ ಗೊತ್ತಿಲ್ಲ. ಟೂ ವೀಲರಲ್ಲೇ ಹೋಗ್ಬೇಕು. ಹಾಂ, 2 ವೀಲರಲ್ಲೇ ಹೋಗ್ಬೇಕು. ಇಷ್ಟೊತ್ತಲ್ಲಿ ಯಾರೋ ಶೇಡ್ಸ್ ಹಾಕೊಂತಾರೆ. ನಮ್ಗೆ ಇಷ್ಟ. ಅದ್ದಿ ಬೇಡ ಹೋಗೋದು ಬಾ ಅದ್ದಿ ಪ್ಲೀಸ್. ನಾನು ಮರ್ತುಬಿಟ್ಟಿದ್ದಾನೆ ಬಿಡು ಅಂತ ಅಂದ್ಕೊಂಡೆ. ನಾನು ಕೂಡ ಅದ್ದಿ ಮರ್ತೋಗ್ಬಿಟ್ಟಿದ್ದಾನೆ, ಆರಾಮು ಇರ್ಬೋದು ಅಂತ. ಮೈಂಡಲ್ಲಿ ಡಿಸ್ಕಸ್ ಏನಂತ, ಇವ್ರು ಕರ್ಕೊಂಡು ಹೋಗಲ್ಲ ಇವ್ರು ಅಂತ. ನೀನು ನಾನು ಬಿಟ್ಟಿಲ್ಲಪ್ಪ, ನಿಮ್ಮ ಮಮ್ಮಿ ಇದು ಮಾಡ್ಬಿಟ್ರೆ ಅಂತ ನಾನೇ ಬರ್ತೀನಿ ಅಂತಂದೆ. ಕೇಳಿ ನಿಮ್ಮ ಮಮ್ಮಿನ. ಮಗನೇ ಇಲ್ಲ ಮಗನೇ, ನಾನು ಬರ್ತೀನಿ ಅಂತ ಹೇಳಿಲ್ಲಮ್ಮ. ಹೇಳಿದ್ರಿ ನಾನೇ ಬೇಡ ಅಂತ. ಹೇಳಿಲ್ಲ ಮಗನೇ, ಕೇಳಮ್ಮ ಮಮ್ಮಿನ. ನಾನೇ ಹೋಗಂದೆ ಅಪ್ಪ ಇದಂತ. ಮಮ್ಮಿ ಬೇಡ, ಅವ್ನು ಕರ್ಕೊಂಡು ಹೋಗ್ತೀನಿ, ಬೆಳಿಗ್ಗೆ ಕರ್ಕೊಂಬರ್ತೀನಿ ಅಂತ ಹೇಳಿದ್ದು. ಸಾರಿಪ್ಪ, ನಾನು ಹೇಳಿದೆ ತಾನೇ ಬರ್ತೀನಿ ಅಂತ. ಏನಮ್ಮ ನೀನು, ನಾನು ಹೇಳಿದೆ ತಾನೇ. ಅದೇನ್ಸಿ ಹೋಯ್ತು ಕೇಬಲ್. ಲೀವ್ ಇದ್ರೆ ಅವನು ಇಲ್ಲಿರಲ್ಲ ಅಷ್ಟೇ. ಅಕಸ್ಮಾತ್ ನಾವು ಕರ್ಕೊಂಬಂದಿಲ್ಲ ಅಂದ್ರೆ ಏನ್ ಮಾಡ್ತಾ ಇದ್ದೆ? ಇನ್ನ ಜೋರಾಗಿ ಅಳ್ತಾ ಇದ್ದ. ಹೌದಾ, ಮತ್ತೆ ಹಂಗೆ ಮಾಡ್ಬೇಕಿತ್ತು. ದಿ ನೆಕ್ಸ್ಟ್ ಡೇ ಇವನ್ಗೆ ನೆನಪಿಲ್ಲ, ಇವ್ನು ಯಾವ ಕಂಪನಿಯಲ್ಲಿ ಇದ್ದಾಗೆಲ್ಲ ಮಾಡಿದ್ದ, ಯಾವಾಗಿದ್ದಾಗ ಏನ್ ಮಾಡ್ತಿದ್ದ. ಇಲ್ಲಿ ಡೇಟ್ ಇದೆ ನೋಡಿ, ಇಲ್ಲಿ ಡೇಟ್ ಇದೆ ನೋಡು, 29/9/2019. ಗುರು, ಪ್ರೀ ಕೋವಿಡ್, ಕೋವಿಡ್ ಟೈಮ್ ಇದು. ಕೋವಿಡ್ ಇನ್ನ ಬಂದಿರ್ಲಿಲ್ಲ, ಜಸ್ಟ್ ಅವಾಗ ಇದಾಗಿತ್ತು ಅನ್ಸುತ್ತೆ. 9 ಅಂದ್ರೆ ಸೆಪ್ಟೆಂಬರ್ ಇನ್ನ ಏನು ಗೊತ್ತಿರ್ಲಿಲ್ಲ. ಮೋಸ್ಟ್ಲಿ ಸ್ಟಾರ್ಟಿಂಗ್ ಸ್ಟೇಜ್ ಅದು ಚೈನಾದಲ್ಲಿ ಸ್ಟಾರ್ಟ್ ಆಗಿತ್ತು, ನಮ್ಗಿನ್ನ ಬಂದಿರ್ಲಿಲ್ಲ ಅನ್ಸುತ್ತೆ ಇಂಡಿಯಾಗೆ. ನಮಗೆ 2020 ಮಾರ್ಚಲ್ಲಿ ಸ್ಟಾರ್ಟ್ ಆಗಿದ್ದು. ಮಾರ್ಚಲ್ಲಿ ಗೊತ್ತಾಗಿದ್ದು, ನಮ್ಮ ಮಾರ್ಚಲ್ಲಿ ಜಾಸ್ತಿ ಸೀರಿಯಸ್ ಆಗಿತ್ತು. ಸೊ ಲುಕ್ ಎಟ್ ಮೀ. ನಂಗೆ ಅವಾಗ ಸಖತ್ ಫೇವ್ರೇಟ್ ಸೀರೆ, ಇವಾಗ ಅಷ್ಟೊಂದು ಇಷ್ಟ ಆಗಲ್ಲ. ಥರನೇ ದ ಗುಂಜೂಸ್. ನೆಕ್ಸ್ಟ್ ಫೋಟೋ ಇದೇನು ಹೇಳಿದ್ದು? ಹ್ಯಾಪಿ ಬರ್ತ್ಡೇ ತೇಜು. ಇದು ನೆನಪಿಲ್ಲ. 29 ಮಾಡ್ರ ತಾನೇ ನೆಕ್ಸ್ಟ್. ಡ್ಯಾಡಿ ಬರ್ಡೇ ಕೇಕು ಅಲ್ಲಿ
ಕಟ್ ಮಾಡಿಸಿದ್ದು. ಅದಕ್ಕೆ ನಮ್ಮ ಡ್ಯಾಡಿ ಅಂತ ಯಾಕೆ ಹೇಳಿದೆ ಅಂದರೆ THE ಅಂತ. ತೇಜು. TE. ಹೌದು, ನಿಮ್ಮ ಡ್ಯಾಡಿ ಫೋನಲ್ಲೂ ಅದೇ ಸ್ಪೆಲ್ಲಿಂಗ್ ಅನ್ಸುತ್ತಿರೋದು, ಅಂದ್ರೆ ಆವಾಗ ಇದ್ದಿದ್ದು. ಇಲ್ಲಿ ಕೇಕ್ ಇದೆ ನೋಡಿ, ಕೇಕ್ ಕಟ್ ಮಾಡಿದ್ದು. ಏನು ಕಳ್ಳ ಥರ ನೋಡ್ತಾ ಇದ್ದೆ. ನಾನೇನೋ ಇದು ಅನ್ಸ್ಕೊಳ್ತೆ ನೋಡ್ತದೆ, ಅಲ್ಲ ಯಾವುದೋ ಚೈನೀಸ್ ಮಾಂಕ್ ಥರ ಇದೀನಿ. ಯಾರಿವನು ಯಾರಿವನು ಯಾರಿವನು. ಸಿಂಕೆ ಇಲ್ಲ. ಇನ್ನು ಮದುವೆ ಫೋಟೋಸ್ ನೋಡ್ಸ್ಬೇಕಿನ್ನ. ಅವಾಗ ನಾನು ಇನ್ನ ಈ ಸ್ಟೈಲ್ ಮಾಡ್ತಾ ಇದ್ದಿಲ್ಲ ಅವಾಗ ಅನ್ಸುತ್ತೆ. ಇದೆಲ್ಲ ಏನು ಇಲ್ಲಿಗೆ ಲಾಸ್ಟ್. ಹೌದು. ಸೊ ಈ ರ್ಯಾಂಪ್ ಎಲ್ಲ ಹೆಂಗೆ ತೆಗಿತೀಯ ಇವಾಗ? ಜಂಪ್ ನೀನ ಹಿಂಗೆ 20 ವರ್ಷ ಆಗಿದೆ ಅನ್ಕೊಂಡಿದ್ಯಾ ಅಂಕಲ್? ಮುಂಚೆ ಇದೊಂದೇ ಇದ್ದಿದ್ದು. ಹೌದು. ಸಖತ್ ಕಷ್ಟ ಆಗ್ತಾ ಇತ್ತು. ಪಕ್ಕದ ಹೌದು. ಜಾಗ ಜಾಸ್ತಿ ಇದೆ, ಆರಾಮಾಗಿ ಇಡಿಸ್ಬೋದು. ಇದನ್ನೆಲ್ಲ ಇರ್ತೀಯ ತೆಗ್ದ್ಬಿಟ್ಟೆ? ಎಲ್ಲ ಫ್ರಂಟ್ ಆಫೀಸ್ ಹೋಗ್ಬೇಕು. ಓ ಸೆಪ್ರೇಟ್ ಇವೆರಡು. ನಿಂಗೆ ಭಯ ಆಗಲ್ವಾ ಬೈಕ್ ಇಳ್ಸೋವಾಗ? ಭಯ ಬಿದ್ದರೆ ನೀನು ಬಿದ್ದರೆ ಬೈಕ್ ಬಿದ್ದರೆ ಅಂತಲ್ಲ. ಸೊ ಗೈಸ್, 1 ಮ್ಯಾನ್ ಆರ್ಮಿ ಥರ ಎತ್ತಿ ನಿಲ್ಲಿಸ್ಬಿಟ್ಟಿದೆ ನನ್ನ. ವೆರಿ ಗುಡ್. ನಾನು ರೀಲ್ಸಿಗೆ ಹಿಡಿದಿದ್ದೆ, ಹಾಗೆ ಹಾಕಿದ್ದೀನಿ. ನಾಳೆ 10 hour ಶೂಟ್ ಇದೆ. ಐ ರಿಯಲಿ ವಾಂಟ್ ಟು ಗೋ, ಬಟ್ ಹೋಗೋಕ್ಕಾಗ್ತಾ ಇಲ್ಲ. ಬೆಳಗ್ಗೆನೇ ಎದ್ದು ಅದ್ದಿನ ಸ್ಕೂಲಿಗೆ ಕಳಿಸ್ಬೇಕು. ನನಗೆ ಬೇಜಾನ್ ಜವಾಬ್ದಾರಿ ಇದೆ, ಇವ್ರ ಥರ ಅಲ್ಲ. ಸೊ ಫಸ್ಟ್ ನಾನೊಂದು ಚಿಕ್ಕ ಫೋಟೋ ಹಾಕ್ಲಾ ನಿಂದು ಬೈಕ್ದು, ಚಿಕ್ಕದಾಗಿ ಆ ಹುಲಿ ಡೀಟೇಲಿಂಗ್. ಚಿಕ್ಕದಾಗಿ ಹಾಕಿದ್ರು ಅದು ದೊಡ್ಡದಾಗೆ ಪಗಾರ ಆಗುತ್ತೆ. ವಾಟ್ ದ ಹೆಲ್. ಡೀಟೇಲಿಂಗ್ ಸಕ್ಕದ ಇಷ್ಟ. ಇಲ್ಲಿ ಸ್ಟಿಕ್ಕರಿಂಗ್ ಮಾಡಿದಾರಲ್ಲ, ಹಾಂ ಅದು ಸಕ್ಕದಾಗಿದೆಲ್ಲ. ಸೂಪರ್ ಆಗಿದೆ ಆ್ಯಕ್ಚುಲಿ, ತುಂಬ ಚೆನ್ನಾಗಿದೆ. ಹಿಂದೆಗಡೆಯಿಂದ ನೋಡ್ಬೇಕು ಎಷ್ಟು ಬ್ಯೂಟಿಫುಲ್ ಆಗಿ ಕಾಣುತ್ತೆ ಗೊತ್ತಾ. ನಿನ್ನ ಐಡಿಯಾ ಅಲ್ವಾ ಇದು? ಲಾಸ್ಟ್ ಬೈಕಲ್ಲಿ ಇರಲಿಲ್ಲ ತಾನೇ ಇದು? ನಿನ್ನ ಐಡಿಯಾನೇ. ಬಟ್ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಐ ಲೈಕ್ ದಿಟ್. ಸೊ ಬ್ಯಾಕ್ ಟು ಹುಲಿ ಡೇಸ್. ಬಟ್ ದಿಸ್ ಹುಲಿ is not that ಹುಲಿ. ದಿಸ್ ಹುಲಿ is the upgraded ಹುಲಿ. ಇಟ್ಸ್ ಲೈಕ್ ಹುಲಿ 2.0. ನನಗೆ ಅನ್ಸುತ್ತೆ ನೀನು ಹುಲಿ 2.0 ಅಂತಲೇ ಇಡಬೇಕು. ಬೇರೆ ಏನೋ ಹೆಸರೆಲ್ಲ ಬೇಡ ಅನ್ಸುತ್ತೆ. as discussed. So are you happy? Of course. Of course. ನಾನು ಹ್ಯಾಪಿಗಿನ ನಮ್ಮ ವ್ಯೂವರ್ಸ್ ಅಂತೂ ಫುಲ್ ಖುಷಿ. ಇದು ಆ್ಯಕ್ಚುಲಿ ಇವನ್ ಖುಷಿಗಿಂತ ಜಾಸ್ತಿ ವ್ಯೂವರ್ಸ್ ಖುಷಿಗೋಸ್ಕರ ತಗೊಂಡಿರೋದು. ನಿಜ ತಾನೆ? 100%. ನನಗೇನು ಆಲ್ರೆಡಿ ಏನು ಹೊಸದೇನಲ್ವಲ್ಲ ಇದು. ಬಟ್ ಸ್ಟಿಲ್ ಜನ ಇಷ್ಟು ಕೇಳ್ತಾ ಇದ್ರು ಅಂತ ಇದು ಕುತ್ಕೊಂಡ್ಬಿಟ್ಟಿದೆ ತಲೆನಲ್ಲಿ. ಆ್ಯಕ್ಚುಲಿ ಈ ಬೈಕ್ ತೊಗೊಬೇಕಾದ್ರೆ ದೊಡ್ಡ ಜಗಳನೇ ಆಯಿತು ನಮ್ಮ ಮನೆಯಲ್ಲಿ, ಅಲ್ಲ ಬೇಬಿ? ಜಗಳ ಮಾಡಿ, ಓ ಮೈ ಗಾಡ್. ನಮ್ಮ ಮಾಲ್ಡೀವ್ಸ್ ಹೋಗೋಕೆ ಮುಂಚೆನೇ ತೊಗೊಂಡಿದ್ದು ಬೈಕ್ ಇದು. ಬಟ್ ವೆರಿ ವೆರಿ ಲೇಟರ್ ಆನ್ ಪಾರ್ಟ್ ಇದನ್ನು ರಿವೀಲ್ ಮಾಡ್ತಾ ಇದೀವಿ ಫಾರ್ ಸಮ್ ರೀಸನ್ಸ್. ಎಸ್, ಬಟ್ ನಾನೇ ಬೇಡ ಅಂದಿದ್ದು, ಜನ ನನ್ನ ಬೈತಾರೆ ಇವಾಗ. ನಾನು ತುಂಬ ಬೇಡ 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 ಅಂದು ಬಂದಿರೋ ಗಾಡಿ ಇದು. ಫಸ್ಟ್ ಟೈಮ್ ಕೂಡ ತೊಗೊಳ್ಳೋವಾಗ ಬೇಡ ಅಂತಲೇ ಹೇಳಿದ್ದೆ. ಬಿಕಾಸ್ ನಮ್ಮ ಫಿನಾನ್ಷಿಯಲ್ ಕಂಡೀಷನ್ ಬೋತ್ ಆಫ್ ದಿ ಟೈಮ್ಸ್ ವಾಸ್ ಲೈಕ್ ವಿ ಕೆನಾಟ್ ಅಫೋರ್ಡ್ ದಿಸ್ ಅನ್ನೋ ಥರ ತಾನೇ ಬೇಬಿ ಇದ್ದಿದ್ದು. ಬೋತ್ ಫಸ್ಟ್ ಟೈಮ್ ಆ್ಯಂಡ್ ನಾವು ಇದು ಏನಾಗ್ಬಿಟ್ಟು, ನಾನು ಸೂಪರ್ ಡ್ಯೂಕ್ ಪ್ಲಾನ್ ಇರಲಿಲ್ಲ. ಇದಕ್ಕೆ ಮುಂಚೆನೇ ಸೂಪರ್ ಡ್ಯೂಕ್ ಬಂದ್ಬಿಟ್ಟು. ಹೌದು. ಸೊ ಹಾಗಾಗಿ ಕಷ್ಟ ಆಯ್ತು ಅಷ್ಟೇ. ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಬೈಕ್ ಬರುತ್ತೆ ಅಂತ. ಸೊ ಸೂಪರ್ ಡ್ಯೂಕ್ ತೊಗೊಂಡ್ವಿ. ನೋಡಿದ್ರೆ ಈ ಬೈಕು ಬಂದ್ಬಿಡ್ತು. ಅದಕ್ಕೆ ನಾನು ಬೇಡ ಅಂತ ಇವನು ತೊಗೊತೀನಂತ, ಬೇಡ ಅಂತ ತೊಗೊತೀನಂತ. ಕ್ಯಾನ್ ಐ ಮೆನ್ಷನ್ ಕ್ರಿಸ್ಟೋಫರ್ ನೇಮ್? ಸೊ ದಿನ ಕ್ರಿಸ್ಟೋಫರ್ ಅವ್ರು ಕಾಲ್ ಮಾಡೋದು, ನಾನು ಆಮೇಲೆ ಬೇಡ ಅನ್ನೋದು. ಅವ್ರು ಈ ವ್ಲಾಗ್ ನೋಡಿದ್ರೆ ಅನ್ಕೊತಾರೆ ನನ್ನಿಂದ ಜಗಳ ಆಡಿದಾರ ಅಂತ. ಬಟ್ ಜಗಳ ಅಂತಲ್ಲ, ಬಟ್ ಸ್ಟಿಲ್ ಆ ಥರ ಹೇಳ್ತೀವಿ ಡೀಟೇಲ್ ಆಗಿ ಒಂದು ದಿವಸ ಆದರೆ, ಅಲ್ಲ? ದಿಸ್ ಇಸ್ ಅ ವೆರಿ ಬಿಗ್ ಸ್ಟೋರಿ ಬಿಹೈಂಡ್ ದಿ ಬೈಕ್. 2 days later. ಲೈಫ್ ಏನೇ ಆಗಿರಲಿ ಸ್ಕಿನ್ ಕೇರ್ ಮಾತ್ರ ಮರಿಬಾರ್ದು ಅನ್ನೋ ಥರ ಇಲ್ಲಿ ಸ್ಕಿನ್ ಕೇರ್ ಮಾಡ್ಕೊತಾ ಇದ್ದೀನಿ. ನನಗೊಂದು ಫಂಕ್ಷನ್ ಇತ್ತು ಅಟೆಂಡ್ ಆಗೋದಕ್ಕೆ. ಮೈ ಬೆಸ್ಟ್ ಫ್ರೆಂಡ್ದು. ನೀವು ಇನ್ಸ್ಟಾಗ್ರಾಮಲ್ಲಿ ನೋಡಿದರೆ ಯಾರ್ದು ಏನೋ ಅಂತೆಲ್ಲ ಗೊತ್ತಾಗಿರುತ್ತೆ. ಸೊ ಅದಕ್ಕೆ ರೆಡಿ ಆಗ್ತಾ ಇದ್ದೀನಿ. ಏನಕ್ಕಿಟ್ಟ ಫಸ್ಟ್ ಡೈಲಾಗ್ ಹೇಳಿದೆ ಅಂದ್ಬಿಟ್ಟು ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ.
ಬರೋದು. ಅದ್ದಿಗಂತೂ ತುಂಬಾ ಹುಷಾರಿಲ್ಲ. ಐ ವಾಸ್ ಲೈಕ್ ಯಾವಾಗಪ್ಪ ಮನೆಗೆ ಬರ್ತೀನಿ ಅಂತ. ಬಟ್ ಆ್ಯಕ್ಚುಲಿ ಸೋ ಬ್ಲೆಸ್ ಟು ಹ್ಯಾವ್ ಮೈ ಪೇರೆಂಟ್ಸ್ ಆಯಿತಾ. ನಾನಿಲ್ಲ ಅಂದಿದ್ರೆ ಎಷ್ಟೊಂದು ಈವೆಂಟ್ ಹೋಗೋಕ್ಕೆ ಆಗ್ತಿರ್ಲಿಲ್ಲ. ಅವ್ರು ನೋಡ್ಕೊಂಡಿದ್ರು. ಸೊ ಅದಕ್ಕೆ ಆರಾಮಾಗಿ ಹೋಗಿ ಬಂದೆ. ಬಂದು ಒಂದು 1 hour ಆಯಿತು. ಡ್ರೆಸ್ ಚೇಂಜ್ ಮಾಡಿಲ್ಲ. ಅವ್ನಿಗೊಂದು 100 ಜ್ವರ. ಫೈನಲಿ ನಮ್ಮಮ್ಮ ಸಾಧನೆ ಮಾಡಿಬಿಟ್ರು. ದೋಸೆ ಬೇಕಾ ಮಸಾಲೆ ದೋಸೆ ಬೇಕಾ? ಒಂದು ನೈಟ್ ನೀನು ನೋಡ್ಕೊ ದಿನ. ನೆಕ್ಸ್ಟ್ ದೀಪಕ್ಕೆ ಬಂದ್ಬಿಡುತ್ತೆ ಜ್ವರ ಆಮೇಲೆ. ಯಾಕೆ ಇದು ನಿಮಗೆ ನೀನು ನೋಡ್ಕೊಂಡು ನಾನು ನೋಡ್ಕೊಂಡು ಏನು ಕೆಲಸ ನಿಮಗೆ? ಹಾಂ ಹಾಂ ಅಂತ ಹೇಳೋದು ನೋಡಿ. ರೌಂಡ್ ಔಟ್ ಬರೋಣ, ವೈಟ್ ಫೀಲ್ಡ್ ಎಲ್ಲ ಸುತ್ಕೊಂಬರೋಣ, ಇಲ್ಲ ಇದ್ರ ತಿಳ್ಕೊಗೋಣ, ಮಾರುತ್ತಳ್ಳಿ ಮಾರುತ್ತಳ್ಳಿ ಕೊಡೋಣ, ರೌಂಡ್ ಹಾಕೊಂಬರೋಣ, ಪಾರ್ಕ್ ಎಲ್ಲ. ಹಿಂಗೆ ಬೇಜಾರಾಗಿದೆ ಅಲ್ಲ ಒಳಗಡೆ ನೀರು ಹಿಂಗೆ ಬೇಜಾರಲ್ಲ ಬಾ. ಯಾಕು ಬೇಡ ಸಿರಪ್ ಕುಡ್ಬಿಡೋದು. ಅವಾಗ ಹೇಳ್ದಂಗೆ ಕೇಳಿ ಹೇಳಿದ್ ಮತ್ತೆ ನೋಡಲ್ಲ ಶೋಭಾ ನೋಡು ನಗಿತಾಳೆ. ಹೋಗಿ ಜೈವಿಕ ಅವ್ರ ಮನೆಗೆ ಹೋಗ್ತಾಳಲ್ಲ ಇವಾಗ ಹೇಳ್ತಾಳೆ ಅದ್ವೈತು ಸಿರಪ್ ಕುಡಿಯೋಕ್ಕೆಲ್ಲ ಕಾಟ ಕೊಡ್ತಾ ಇದ್ದ ಅಂತ. ಆಗಿರುತ್ತೆ. ನಾವು ವೀಡಿಯೋ ಮಾಡೋವಾಗೆ ಬರೋಣ ಚೆನ್ನಾಗತ್ತೆ. ಇಲ್ಲ ಬಂದೈತೆ. ಅಕ್ಕಿ ರೊಟ್ಟಿ ಮಾಡೋದು ನೆನ್ನೆ ಹೇಳ್ಬೇಕಾಗಿತ್ತು. ಇವನು ಹೆಲ್ದಿದೆ, ಏನು ತಿನ್ನಲ್ಲ. ಬರೀ ಈ ಥರ ಫೋನ್ ನೋಡೋದು. ಸೊ ದಿಸ್ ಟೈಮ್ ಅದ್ದಿಗೆ ಬಂದಿದ್ದ ಜ್ವರ ಮಾತ್ರ ವೈರಲ್ ಫೀವರ್. ಆಲ್ಮೋಸ್ಟ್ 1 ವೀಕ್ ಇತ್ತು. 1 ವೀಕ್ ಸ್ಕೂಲ್ ಲೀವ್ ಹಾಕ್ಸಿದ್ದೀನಿ ಅವನಿಗೆ ನಾನು. ಅಂದರೆ 1 ವೀಕ್ ಅಂದರೆ ಸ್ಯಾಟರ್ಡೇ ನೈಟ್ ಬಂದಿತ್ತು. ವೆಡ್ನೆಸ್ಡೇ ಥರ್ಸ್ಡೇ ಅಷ್ಟೊತ್ತಿಗೆ ಈ ವಾಸ್ ಫೈನ್. ಬಟ್ ಸ್ಟಿಲ್ ನಾನು ಕಲಿಸಿರಲಿಲ್ಲ. ಇದೇ ಲಾಂಗೆಸ್ಟ್ ಅವ್ನು ಲೀವ್ ಹಾಕಿರೋದು. ಯಾರು ಹೆಂಗನ ಇರಲಪ್ಪ ಮನೇಲಿ ಮಕ್ಕಳಿಗೆ ಜ್ವರ ಬಂದರೆ ತುಂಬಾ ಕಷ್ಟ ಆಗುತ್ತೆ. ಮನೇಲಿರೋರ್ಗೆ ಎಲ್ಲರಿಗೂ ಕಷ್ಟ ಆದಂಗೆ ಅನಿಸ್ಬಿಡುತ್ತೆ. ಐ ಥಿಂಕ್ ಐ ಆಮ್ ವೆರಿ ಲಕ್ಕಿ ನಮ್ಮ ಪೇರೆಂಟ್ಸ್ ಇದರ ನೋಡ್ಕೊಳ್ಳೋದಕ್ಕೆ. ನನಗೆ ಸ್ವಲ್ಪ ಡಿವೈಡ್ ಆಗುತ್ತೆ. ಅಂದರೆ ಒಬ್ಬಳೇ ನೋಡ್ಕೊಬೇಕಂದ್ರೆ ಇನ್ನೂ ಸ್ಟ್ರೆಸ್ ಆಗಿಬಿಡುತ್ತೆ. ನಮ್ಮಪ್ಪ ನಮ್ಮಮ್ಮ ನಾನು ನನಗಿಂತ ಚೆನ್ನಾಗೇ ನೋಡ್ಕೊತಾರೆ. ಸೊ ಅದಕ್ಕೆ ನಾನು ಇಲ್ಲೇ ಇದ್ದೆ. ಇಲ್ಲಿ ಬಂದ್ವಿ ಹಾಗೆ ನೆಕ್ಸ್ಟ್ ಡೇನಲ್ಲಿ ಜ್ವರ ಶುರು ಆಗಿತ್ತು. ನಮ್ಮಪ್ಪ ಅದೇ ಹೇಳ್ತಾ ಇದ್ದಾರೆ, ಇನ್ನೂ ಹೋಗಿಲ್ವಾ ಜ್ವರ ಅಂತ. ನೈಟೆಲ್ಲ 6 hours ಸಿರಪ್ ಹಾಕೋದು. ಯಾರಾದರೂ ಮಾಮ್ಸ್ ನೋಡ್ತಾ ಇದ್ದರೆ ಅರ್ಥ ಆಗುತ್ತೆ. 6 ಅವರ್ಗೆ ಎದ್ದು ಬೂಡ್ಸೋದು, ಸಿರಪ್ ಹಾಕೋದು. ಮಕ್ಕಳಿಗೂ ತಲೆ ಕೆಟ್ಟೋಗಿರುತ್ತೆ, ನಮಗೂ ತಲೆ ಕೆಟ್ಟೋಗುತ್ತೆ. ಯಪ್ಪ ಇದೆಲ್ಲ ಯಾವಾಗಾಗುತ್ತೆ ಅನಿಸ್ತೈತೆ ಆ ಟೈಮಲ್ಲಿ. ಬಟ್ ರೈಟ್ ನೌ ಹೀಸ್ ಫೈನ್. ಎಲ್ಲ ಚೆನ್ನಾಗಿದೆ, ಆರಾಮಾಗಿದ್ದೀವಿ. ಸೊ ನೀವು ಆರಾಮಾಗಿರಿ. ಇವಾಗ ತುಂಬಾ ಫೀವರ್, ಡೆಂಗ್ಯೂ ಬಿಕಾಸ್ ಆಫ್ ದಿ ವೆದರ್. ನಮ್ಮ ವೈಟ್ ಫೀಲ್ಡ್ ಸೈಡ್ ಅಂತೂ ಫುಲ್ ಗಾಳಿ, ಮಳೆ ಬರ್ತಾ ಇಲ್ಲ. ಏನೂ ಮಾಡೋಕ್ಕಾಗಲ್ಲ ನೋಡಿ. ಅವನೇ ಟೆಂಪ್ರೇಚರ್ ನೋಡ್ಕೊಂಡು ಮಲ್ಕೊತಾ ಇದ್ದಾನೆ. ಬಟ್ ಅವನು ಕೂಡ ಚಿಕ್ಕ ಮಗು ಥರ ಅಲ್ಲ, ಇವಾಗ ಒಂದು ಸ್ವಲ್ಪ ದೊಡ್ಡವನಾಗಿದ್ದಾನೆ. ಕೇಳ್ತಾನೆ ಹೇಳಿದ ಮಾತು. ಅವನಿಗೂ ಸ್ಟ್ರೆಸ್ ಆಗುತ್ತೆ. ಹೇಳ್ತಾ ಇದ್ರೆ ಹೇಳ್ತಾನೇ ಇರಬೇಕು. ನೋಡಪ್ಪ ಅದು ಟೈಮೆಕ್ಸು, ಇದು ಟೈಟನ್ನು, ಇದು ಯಾವುದಪ್ಪ ಇದು ಟೈಟನ್ನೇ. ಇದು ಸ್ಮಾರ್ಟ್ ವಾಚ್. ಇದು ಹಳೇ ವಾಚ್ ತಾನೇ ಇದು? ಯಾವುದು ಇದಾ? ಇದಪ್ಪ ಅದು ಹಳೇ ವಾಚ್. ಇದು ಎತ್ತಿಟ್ಟಿದ್ದೀನಿ, ಒಂದಿಟ್ಟಿದ್ದೀನಿ ಅಷ್ಟು. ಬೇಡ ಬೇಡ. ಇದು ಟೈಮೆಕ್ಸ್ ಉಲ್ಟಾ. ಇದು ದುಬೈದು. ಇದು ಇಂಪೀರಿಯೋ. ಇದು ಹೊಸಾದು ಇವಾಗ ತಗೊಂಬಂದಿದ್ದಲ್ಲ. ನಾಷ್ಟ ಮಾಡಿದಾದ್ಮೇಲೆ ಅವ್ನು ಒಂದೇ ಒಂದು ಕಾರ್ಡ್ ಕೈ KYC ಮಾಡಕ್ಕೆ ತೋರಿಸ್ತೀನಾ? ನಮ್ಗೆ ಒಂಚೂರು ಆಯ್ತೆ. ಇದು ಆ್ಯಕ್ಚುಲಿ ಸೂಪರ್ ವಾಚ್. ಸೊನಾಟ KYC ಮಾಡಕ್ಕೆ ತೋರಿಸಿ ಒಂದೇ ಒಂದು ಕಾರ್ಡ್ಗ ಉಲ್ಟಾ ಇದೆ. ಅವ್ನು ಬಂದು ಕರ್ಕೊಂಬತ್ತ ಅವರೇ. ಈ ವಾಚ್ ನಂಗೆ ಸಖತ್ ಇಷ್ಟ. ಹಾಕಿಲ್ಲ ಒಂದ್ಸತಿ. ನಮ್ಮ ಅಮ್ಮ ಹತ್ರ ಇರೋದೇ ನಂಗೆ ಗೊತ್ತಿರಲಿಲ್ಲ. ಇಲ್ಲಿ ಯಾರು ಬರಲ್ಲ. ಇದು ಹಳೆ ವಾಚ್. ಯಾರು ಬಂದು ಇಲ್ಲೇ ತೋರಿಸ್ತೀನೋ ಸಾಕ ಅವನ್ಕ. ಅಲ್ಲೇ ಆದ್ರೆ ಬರ್ತಾರೆ ಅಂತ ಹೇಳ್ತಾರೆ. ಹೌದು. ಸರಿ ನೀನು ಹಂಗೆ ಅಲ್ಲಿ ಡ್ರಾಪ್ ಮಾಡ್ತಾರಲ್ಲ ಆದ್ಮೇಲೆ ಹೊಡಿಬಾರ್ದು ಥರ. ಎಷ್ಟೊತ್ತು ಚಾರ್ಜ್ ಇಲ್ಲ ಅನ್ಸುತ್ತೆ.
ಅಪ್ಪನ ಹೋಗಿ ಕೇಳಿ, ನಂಗೆ ಗೊತ್ತಿಲ್ಲ ಅಪ್ಪದಲ್ಲಿ. ಇದು ತುಂಬ ಟ್ರೆಂಡಿಂಗ್ ಮಮ್ಮಿ ಸೊನಾಟಾ ವಾಚ್. ಇವಾಗ ಜನ ಹೋಗಿ ತಗೊಂತಾರೆ. ಸೊನಾಟಾ ಇವಾಗ ಹೋಗಿ ತಗೊಂತಾರೆ ಎಲ್ಲರೂ. ಇದು ಇವಾಗ 6000 ಏನೋದು. ಇದು ಹಾಕಿಲ್ಲ ಸರ್. ಅವನಿಗಿಂತ ಇನ್ನೊಬ್ಬನಿಂದಲೇ ವಾಚ್ ಕತ್ತ್ಯಾ? ಆ ವಾಚ್ ನಿಂಗೆ ಆಗಲ್ಲ ಬಂಗಾರಿ. ಆಗುತ್ತೆ. ಆಮೇಲೆ ಹಾಕಿದಾದ್ಮೇಲೆ ಕಾವೇರಿದು ಕನೆಕ್ಷನ್ ಹಾಕೊಂಡು ನೀರು ಬಿಡ್ತಾರೆ ಇವಾಗ. ಇನ್ನ ಈ ಗಾಡಿ ತೋರಿಸಿಲ್ಲ, ಇವತ್ತು ಶೂಟ್ ಮಾಡಿದ್ದು. ನೋಡಿಲ್ಲ ನೀನು? ಟೀ ಮಾಡ್ಕೊಡ್ತೀನಿ ಬಾ. ಎಲ್ಲ ಚೇಂಜ್ ಮಾಡ್ಕೊಂಬರ್ತೀನಿ, ಎಲ್ಲ ತೆಗಿಯಕ್ಕೆ. ಸೂಪರ್. ಏನು ಮೆಸೇಜ್ ಮಾಡಿದ್ದ? ಏ